ಪರ್ಟಿಕ್ಯುಲರ್ ಆಗಿ ಓಎಸ್ಎಸ್ ಮಾಲ್ ಹೋಗ್ತಾ ಇದೀವಿ. ಓಎಸ್ಎಸ್ ಮಾಲ್ ಅಂದ್ರೆ ಲಕ್ಕಿ ಫುಲ್ ಎಕ್ಸೈಟ್ ಆಗಿರ್ತಾನೆ ಅಲ್ವಾ ಲಕ್ಕಿ? ಏನಕ್ಕೆ ಎಕ್ಸೈಟ್ ಆಗಿರ್ತಾನೆ, ಅಲ್ಲೋಗಿ ಏನ್ ಮಾಡ್ತೀವಿ ಎಲ್ಲ ಅಲ್ಲೇ ತಿಳಿಸ್ಕೊಡ್ತೀವಿ, ಬನ್ನಿ ಹೋಗಿ. ನಾವಿವಾಗ ಓಎಸ್ಎಸ್ ಮಾಲ್ ರೀಚ್ ಆದ್ವಿ. ನಾನು ಮೊದಲೇ ಹೇಳ್ದಾಗೆ ಲಕ್ಕಿ ಫುಲ್ ಎಕ್ಸೈಟ್ ಆಗಿದ್ದಾನೆ. ನೀವೇ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಹ್ಯಾಪಿಯಾಗಿ ಓಡಾಡ್ತಿದ್ದಾನೆ ಅಂತ. ಯಾಕೆ ಇಷ್ಟು ಹ್ಯಾಪಿ ಆಗಿದ್ದಾನೆ ಅಂದರೆ, ನಾವು ಬಂದಿರೋದು ಓಎಸ್ಎಸ್ ಮಾಲ್ನಲ್ಲಿರೋ ಪ್ಲೇ ಸ್ಟೇಷನ್ಗೆ. ಅದು 2nd ಫ್ಲೋರಲ್ಲಿದೆ. ಇವಾಗ ಪ್ಲೇ ಸ್ಟೇಷನ್ ಮುಂದೆ ಬಂದ್ವಿ. ನೀವೇ ನೋಡ್ತಿರ್ಬೋದು ಲಕ್ಕಿದು ಹೇಗೆ ರಿಯಾಕ್ಷನ್ ಚೇಂಜ್ ಆಗ್ತಿದೆ ಅಂತ. ಪ್ಲೇ ಕಾರ್ಡ್ ಕೂಡ ಅವನ ಹತ್ರನೇ ಇದೆ. ಇವಾಗ ಕಾರ್ಡ್ ರೀಚಾರ್ಜ್ ಮಾಡಿಸ್ತಿದ್ದಾರೆ. ನಿಮ್ಗೆ ಎಷ್ಟು ಅಮೌಂಟಿಗೆ ಬೇಕೋ ಅಷ್ಟು ಅಮೌಂಟಿಗೆ ರೀಚಾರ್ಜ್ ಮಾಡಿಸ್ಬೋದು. ನೋಡಿ, ಮಕ್ಕಳು ಆಟ ಅಂತ ಬಂದರೆ ಎಷ್ಟು ಖುಷಿಯಾಗಿರ್ತಾರೆ ಅಲ್ವಾ? ಕೆಲವು ಸಲ ನಮಗೂ ಅನಿಸುತ್ತೆ ನಾವು ಮಕ್ಕಳಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಈಗ ಫಸ್ಟ್ ಗೇಮ್ ಶುರು ಮಾಡ್ತಿದ್ದಾನೆ. ಕಾರ್ಡ್ ಟ್ಯಾಪ್ ಮಾಡಿ ಗೇಮ್ ಸ್ಟಾರ್ಟ್ ಮಾಡ್ದ. ಈಗ ಅವನ ಜೊತೆಗೆ ಅವ್ರ ಪಪ್ಪ ಕೂಡ ಜಾಯ್ನ್ ಆದರು. ನೋಡೋಣ ಬನ್ನಿ ಹೇಗೆ ಗೇಮ್ ಆಡ್ತಾರೆ ಇಬ್ಬರೂ ಅಂತ. ಈ ಗೇಮ್ ನೇಮ್ ಬಂದು ಡ್ರೀಮ್ ರೈಡರ್ಸ್ ಅಂತ. ಸೊ 2 ಪ್ಲೇಯರ್ ಆದರೂ ಆಡ್ಬೋದು, ಇಲ್ಲ 1 ಪ್ಲೇಯರ್ ಕೂಡ ಆಡ್ಬೋದು. ಇದರಲ್ಲಿ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದಾನೆ ಅವನೇ. ಸೆಲೆಕ್ಟ್ ಮಾಡಿ ಈ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಇವಾಗ ಇಬ್ಬರು ಗೇಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಶೂಟಿಂಗ್ ಗೇಮ್ ಆಗಿರೋದ್ರಿಂದ ಎಷ್ಟು ಡೀಪಾಗಿ ಇಬ್ಬರು ಗೇಮ್ ಒಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅವ್ರು ಮಾತಾಡ್ಕೋತಿರೋ ರೀತಿ ನೋಡಿದರೆ, ಫೇಸ್ ಎಕ್ಸ್ಪ್ರೆಷನ್ ನೋಡಿದರೆ ಗೊತ್ತಾಗ್ಬಿಡುತ್ತಲ್ವ. ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ಮಕ್ಕಳನ್ನ ಈ ರೀತಿ ಹೊರಗಡೆ ಗೇಮ್ ಆಡೋಕ್ಕೆ ಕರ್ಕೊಂಡು ಬಂದರೆ ಒಂದು ರೀತಿ ಅವ್ರಿಗೂ ರಿಫ್ರೆಶ್ಮೆಂಟ್ ಆಗುತ್ತಲ್ವ. ಈಗ ಕಾರ್ ಗೇಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಎಷ್ಟು ಸೀರಿಯಸ್ಸಾಗಿ ಗೇಮ್ ಆಡ್ತಿದ್ದಾನೆ ಅಂದರೆ, ಅವನೇ ನಿಜವಾಗ್ಲೂ ಕಾರ್ ಒಳಗಡೆ ಕೂತ್ಕೊಂಡು ಕಾರ್ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಲ್ಲಿದ್ದಾನೆ. ಎವ್ರಿ ಮಂಡೇ ಓಎಸ್ಎಸ್ ಮಾಲಲ್ಲಿರೋ ಪ್ಲೇ ಸ್ಟೇಷನಲ್ಲಿ ನಿಮಗೆ ಆಫರ್ ಇರುತ್ತೆ. ಆಫರ್ ಏನಪ್ಪ ಅಂದರೆ, ನಾರ್ಮಲ್ ಡೇಸಲ್ಲಿ 900 ಪೈಸಾ ಅಂದರೆ 200 ರುಪೀಸ್ ಇರೋವಂಥ ಗೇಮೆಲ್ಲ ನಿಮಗೆ ಮಂಡೇ 20 ರುಪೀಸಲ್ಲಿ ಇರುತ್ತೆ. ಹಾಗಾಗಿ ಎವ್ರಿ ಮಂಡೇ ಇಲ್ಲಿ ಕ್ರೌಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ತುಂಬ ಮಕ್ಕಳು ಬರ್ತಾರೆ ಇಲ್ಲಿ ಪ್ಲೇ ಸ್ಟೇಷನಲ್ಲಿ ಗೇಮ್ ಆಡೋದಕ್ಕೆ ಅಂತ. ಇಲ್ಲಿ ಲಕ್ಕಿ ನೋಡ್ತಾ ಇರ್ಬೋದು ನೀವು. ಲಕ್ಕಿ ನೋಡಿ ಗೇಮ್ ಫಿನಿಷ್ ಮಾಡ್ದ. ನೀವು ನೋಡ್ತಿದ್ದೀರಲ್ಲ ಎಷ್ಟು ಕ್ರೌಡ್ ಇದೆ ಅಂತ. ಇವತ್ತು ಮಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ತುಂಬ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಲಕ್ಕಿ ಇನ್ನೊಂದು ಕಾರ್ ರೇಸ್ ಆಡೋಕ್ಕೆ ಬಂದಿದ್ದಾನೆ. ಜೊತೆಗೆ ಅವ್ರ ಪಪ್ಪನೂ ಆಡ್ತಿದ್ದಾರೆ. ಬನ್ನಿ ನೋಡೋಣ ಯಾರು ಯಾವ ಪ್ಲೇಸ್ ಬರ್ತಾರೆ, ಹೇಗೆ ಆಡ್ತಾರೆ ಅಂತ. ಇದರಲ್ಲಿ ನೀವು ನೋಡ್ಬೋದು ಅವ್ರಿಗೆ 2nd, ಅವನಿಗೆ 4th ಪ್ಲೇಸ್ ಬಂತು. ಸೊ ಅವರಿಬ್ಬರು ರೇಸ್ ಆದಮೇಲೆ ನಾನು ಯಾಕೆ ಒಂದು ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ನಾನು ರೇಸ್ ಆಡೋದಕ್ಕೆ ಬಂದಿದ್ದೀನಿ. ನಾನು ಸ್ವಲ್ಪ ಟೈಮ್ ನಾನು ಕಾರ್ ರೇಸ್ ಆಡಿದೆ ಲಕ್ಕಿ ಜೊತೆ, ಎಂಜಾಯ್ ಮಾಡಿದೆ. ಸೊ ಲಕ್ಕಿ ಅವರು ಬೇರೆ ಗೇಮ್ ಆಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದರು. ಸೊ ನಾವು ಯಾಕೆ ಸುಮ್ಮನೆ ಇರೋದು ಅಂದ್ಬಿಟ್ಟು ನಾವಿಬ್ಬರು ಒಂದು ಗೇಮ್ ಟ್ರೈ ಮಾಡೋಣ ಅಂತ ಬಂದು ಕೂತಿದ್ದೀವಿ. ಸೊ ಇದು ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಶೂಟಿಂಗ್ ಗೇಮ್ ಥರ ಕಾಣ್ತಾ ಇದೆ. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಗ್ರಾಫಿಕ್ಸು. ಸೊ ಟೈಮ್ ಕಿಲ್ಲಿಂಗ್ ಗೇಮ್ ಅಂತ ಹೇಳೋದು ತಪ್ಪಾಗಲ್ಲ. ಸೊ ಆಡ್ತಾ 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 ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇಲ್ಲಿ. ನೋಡಿ, ಇವಾಗ ಲಕ್ಕಿಯವರು ಅವ್ರದ್ದು ಕಾರ್ ಗೇಮ್ನ ಫಿನಿಷ್ ಮಾಡಿ, ಸೊ ನಾವು ಆಡ್ತಾಯಿದ್ವಲ್ಲ ಅದೇ ಶೂಟಿಂಗ್ ಗೇಮ್ಗೆ ಜಾಯ್ನ್ ಆಗಿದ್ದಾರೆ. ಸೊ ನೋಡಿ, ಅವರು ಆಡ್ತಾಯಿದ್ದಾರೆ ತುಂಬ ಇಂಟ್ರೆಸ್ಟಾಗಿ. ಸೊ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯೂಶ್ವಲಾಗಿ ಎಲ್ಲ ಮನೆ ಮಕ್ಕಳುಗಳು ಅವ್ರು ತುಂಬ ಮೊಬೈಲು ಮತ್ತು TV ಯೂಸ್ ಮಾಡ್ತಾ ಇರ್ತಾರೆ. ಸ್ಕ್ರೀನಿಂಗ್ ಟೈಮ್ ತುಂಬ ಇರುತ್ತೆ. ಅಂದರೆ ಈ ಥರದಲ್ಲಿ ಯಾವ್ದಾರ ಒಂದು ಔಟ್ಡೋರ್ ಗೇಮ್ಸ್ನ ಕರ್ಕೊಂಡು ಹೋಗ್ತೀವಿ ವೀಕ್ಲಿ ಒಂದ್ಸರಿ ಅಂತ ಆಫರ್ ಮಾಡಿದ್ರೆ ಬಹುಶಃ ಅವರು ಮೊಬೈಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ಬೋದು. ಸೊ ಪರ್ಟಿಕ್ಯುಲರಾಗಿ ನಾನು ಹೇಳೋದು ಬರೀ ಪ್ಲೇ ಸ್ಟೇಷನ್ಗೆ ಕರ್ಕೊಬರ್ಬೇಕು ಅಂತ ಏನಿಲ್ಲ. ಔಟ್ಡೋರ್ ಯಾವ್ದಾದ್ರು ಗೇಮ್ ಆಗಿರ್ಬೋದು, ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಥರ ಗೇಮ್ಸ್ಗಳನ್ನ ನಾವು ಕರ್ಕೊಂಡೋಗಿ ಆಡಿಸ್ಬೋದು. ಇವಾಗ ನೋಡಿ, ಲಕ್ಕಿ ಬಂದು ಬೈಕ್ ರೇಸ್ ಗೇಮಲ್ಲಿ ಕೂತ್ಕೊಂಡಿದ್ದಾನೆ. ಇದು ಕೂಡ ಅವನಿಗೆ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಗೇಮ್. ಹೇಗೆ ಆಡ್ತಾನೆ ಅಂತ ನೀವೇ ನೋಡಿ ಈ ವಿಡಿಯೋದಲ್ಲಿ. ನೋಡಿ ಎಷ್ಟು ಇನ್ವಾಲ್ವ್ ಆಗಿ ಆಡ್ತಾ ಇದ್ದಾನೆ ಅಂದರೆ, ಬೈಕ್ ಮೇಲೆ ರಿಯಲಾಗಿ ಕೂತ್ಕೊಂಡು ಅವನೇ ಓಡಿಸ್ತಾ ಇದ್ದಾನೆ ಅನ್ನೋ ಫೀಲಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಅಷ್ಟು ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ ಈ ಗೇಮ್ಸ್ಗಳೆಲ್ಲ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ. ಬೈಕ್ ಗೇಮ್ ಮುಗಿಸ್ಕೊಂಡು ಈಗ ನೆಕ್ಸ್ಟು ಟ್ರ್ಯಾಕ್ ಟ್ರೈನ್ ಗೇಮ್ ಆಡಲಿಕ್ಕೆ ಬಂದಿದ್ದಾನೆ. ಸೊ ಆಲ್ಮೋಸ್ಟ್ ಗಂಟೆ 10 o'clock ಆಗ್ತಾ ಇರೋದ್ರಿಂದ ಎಲ್ಲ ಮಕ್ಕಳುಗಳ ಸಂಖ್ಯೆ ಸ್ವಲ್ಪ ಡಿಕ್ರೀಸ್ ಆಗ್ತಾಯಿದೆ.
ಇಲ್ಲಿ ಕೆಲವು ಗೇಮ್ಗಳಿಗೆ ಮಕ್ಕಳು ಹೈಟ್ ಚೆಕ್ ಮಾಡ್ತಾರೆ. ಆ ಹೈಟ್ಗಿನ್ನ ಮಕ್ಕಳು ಏನಾದರೂ ಕಮ್ಮಿ ಇದ್ದರೆ ಪೇರೆಂಟ್ಸ್ ಕೂಡ ಮಕ್ಕಳ ಜೊತೆ ಹೋಗಿ ಆಟ ಆಡ್ಬೋದು. ಸೊ ಇಲ್ಲಿ ಹೈಟ್ ಚೆಕ್ ಮಾಡಿದ್ರು, ಲಕ್ಕಿ ಹೈಟ್ ಕಮ್ಮಿ ಇದ್ದಿದ್ರಿಂದ ಇಲ್ಲಿ ನಾನು ಅವನ ಜೊತೆಗೆ ಆಡ್ತಾ ಇದ್ದೀನಿ. ಟೈಮ್ 10 ಆಯಿತು. ಇದು ಪ್ಲೇ ಸ್ಟೇಷನ್ ಕ್ಲೋಸಿಂಗ್ ಟೈಮು. ನೀವೇ ನೋಡ್ತಿದ್ದೀರಲ್ಲ, ಎಲ್ಲ ಮನೆ ಕಡೆ ಹೋಗ್ತಾ ಇದ್ದಾರೆ. ಸೊ ಶಟರ್ ಕ್ಲೋಸ್ ಆಯಿತು, ನಾವು ಮನೆ ಕಡೆ ಈಗ ಹೊರಟಿದ್ದೀವಿ. ಲಕ್ಕಿ ನೀವು ನೋಡ್ತಾ ಇದ್ದೀರಾ ನೋಡಿ, ಲಕ್ಕಿ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟ್ ಮಾಡಿದೆ. ಯಾಕಂದರೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದರಿಂದ ಸೊ ನಾವು ಬಂದಾಗಲೇ 9 ಆಗಿತ್ತು. 1 ಅವರ್ ಅಷ್ಟೇ ಅವ್ನಿಗೆ ಆಡೋಕ್ಕಾಗಿತ್ತು. ಅವ್ನು ಎಷ್ಟಾಗುತ್ತೆ ಅಷ್ಟು ಗೇಮ್ನ ಕಂಪ್ಲೀಟ್ ಮಾಡ್ಕೊಂಡ. ಅಷ್ಟಕ್ಕೆ ಫುಲ್ ಹ್ಯಾಪಿಯಾಗಿದ್ದಾನೆ. ನೀವೇ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋದಲ್ಲಿ ನಮ್ಮ ಮಗ ಎಷ್ಟು ಎಂಜಾಯ್ ಮಾಡ್ದ ಅಂತ. ಸೊ ಗಂಟೆ ಆಲ್ಮೋಸ್ಟ್ 10 o'clock ಆಗಿದೆ, ಮಾಲು ಕ್ಲೋಸ್ ಆಗ್ತಾ ಬಂತು. ಸೊ ಎಲ್ಲರೂ ಮನೆಗೆ ಓಡ್ತಾ ಇದ್ದಾರೆ, ನಾವು ಓಡ್ತಾ ಇದ್ದೀವಿ, ತುಂಬ ಟೈಮ್ ಆಯಿತು. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಸಿಯೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಅಂಟಿಲ್ ದೆನ್ ಟೇಕ್ ಕೇರ್.